ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ವೀಕ್ಷಕರೇ, ಚುನಾವಣೆ ಮುಗಿತಾ ಇದ್ದ ಹಾಗೆ ರಾಜಕೀಯದಲ್ಲಿ ಅತಿ ದೊಡ್ಡ ಬದಲಾವಣೆ ಆಗೋದು ಇದೀಗ ಕನ್ಫರ್ಮ್ ಆಗಿದೆ. ಎಸ್, ರಾಜ್ಯ ರಾಜಕೀಯ ಅಂದ್ರೆ ಕಾಂಗ್ರೆಸ್ ಪಕ್ಷ ನಡೆಸ್ತಾ ಇರುವಂತಹ ಸರ್ಕಾರದಲ್ಲಿ ಭರ್ಜರಿಯಾದ ಸರ್ಜರಿ ನಡೆಯೋದು ಈಗ ಬಹುತೇಕ ಖಚಿತ ಆಗಿದೆ. 3 ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ತನ್ನ ಸೋಲಪ್ಕೊಂಡಿದೆ ಅನ್ನೋದರ ಸೂಚನೆನ ಇದು. ಕಾಂಗ್ರೆಸ್ ಹೈಕಮಾಂಡ್ ಇದೀಗ ಶತಾಯಗತಾಯ ಕರ್ನಾಟಕದಲ್ಲಿ ಅಧಿಕಾರ ಉಳಿಸ್ಕೋಬೇಕು ಅನ್ನೋ ಪ್ರಯತ್ನದಲ್ಲಿದೆ. ಕರ್ನಾಟಕ ಕೈಯಿಂದ ಜಾರಿದ್ರೆ ತಮ್ಮ ಅಸ್ತಿತ್ವವನ್ನೇ ಕಳ್ಕೊತೀವಿ ಅನ್ನೋದು ಕಾಂಗ್ರೆಸ್ ಹೈಕಮಾಂಡ್ಗೆ ಚೆನ್ನಾಗಿ ಗೊತ್ತು. ಹೀಗಾಗಿ ಈಗ ಪಕ್ಷದ ಇಮೇಜ್ ಉಳಿಸ್ಕೊಳ್ಳೋಕೆ, ಅಧಿಕಾರವನ್ನ ಉಳಿಸ್ಕೊಳ್ಳೋಕೆ ಹೈಕಮಾಂಡ್ ಒಂದು ದಿಟ್ಟ ನಿರ್ಧಾರಕ್ಕೆ ಕೈ ಹಾಕಿದೆ. ಹೌದು, ಈ ಉಪಚುನಾವಣೆ ಮುಗಿತಾ ಇದ್ದ ಹಾಗೆ ಇಡೀ ಸಚಿವ ಸಂಪುಟವನ್ನ ಕ್ಲೀನ್ ಮಾಡೋ ನಿರ್ಧಾರವನ್ನ ಹೈಕಮಾಂಡ್ ತಗೊಂಡಿದೆ. ಭ್ರಷ್ಟಾಚಾರದ ಕಳಂಕ ಅಥವಾ ಇನ್ಯಾವುದೇ ರೀತಿಯ ಕಳಂಕ ಹೊತ್ತಿರುವಂತಹ ಸಚಿವರನ್ನ ಕಿತ್ತು ಬಿಸಾಕೋದಕ್ಕೆ ಹೆಡ್ ಆಫೀಸ್ ಡಿಸೈಡ್ ಮಾಡಿದೆ. ಅದರ ಜೊತೆಯಲ್ಲಿ ಕೆಲಸ ಮಾಡದೆ ಬರೀ ಮಾತಾಡ್ತಾ, ಹರಟೆ ಕೊಚ್ತಾ, ವಿವಾದಾತ್ಮಕ ಹೇಳಿಕೆ ಕೊಡ್ತಾ ಇರುವಂತಹ ನಿಷ್ಕ್ರಿಯ ಸಚಿವರಿಗೂ ಗೇಟ್ ಪಾಸ್ ನೀಡೋದಕ್ಕೆ ಹೈಕಮಾಂಡ್ ಮುಂದಾಗಿದೆ. ಮಾಧ್ಯಮಗಳಿಗೆ ಬಂದಿರುವಂತಹ ಸುದ್ದಿಗಳ ಪ್ರಕಾರ ನವೆಂಬರ್ 23ರ ಬೈ ಎಲೆಕ್ಷನ್ ರಿಸಲ್ಟ್ ನಂತರ ಡಿಸೆಂಬರ್ ಮೊದಲ ವಾರದಲ್ಲಿ ಕಾಂಗ್ರೆಸ್ ಸರ್ಕಾರದ ಹಲವಾರು ತಲೆ ಉರುಳೋದು ಖಚಿತ. ಸರ್ಕಾರ ಉಳಿಬೇಕಂದ್ರೆ ಕೆಲವೊಂದು ತಲೆಗಳನ್ನ ಉರುಳಿಸಲೇಬೇಕು ಅನ್ನೋದು ಹೈಕಮಾಂಡ್ ಅನಿಸಿಕೆ. ಸಾಕಷ್ಟು ದಿನಗಳಿಂದ ಬದಲಾವಣೆ ಮಾಡೋದಕ್ಕೆ ಕಾಯ್ತಾ ಇದ್ದಂತಹ ಕಾಂಗ್ರೆಸ್ ಹೈಕಮಾಂಡ್ಗೆ ಈಗ ಒಳ್ಳೆ ಮುಹೂರ್ತ ಸಿಕ್ಕಿದೆ ಅನ್ಸುತ್ತೆ. ಅಥವಾ ಇನ್ನೂ ತಡ ಮಾಡಿದ್ರೆ ಸರ್ಕಾರವೇ ಉಳಿಯೋದಿಲ್ಲ ಅನ್ನೋ ಭಯದಿಂದ ಅವರೇ ಮುಹೂರ್ತ ಫಿಕ್ಸ್ ಮಾಡಿದಾರಾ? ಅಲ್ಲ, ತಮಾಷೆ ಏನಂದ್ರೆ ಸಿದ್ದರಾಮಯ್ಯನವರು ನಿಷ್ಕ್ರಿಯ ಸಚಿವರನ್ನ ಮತ್ತು ಕಳಂಕಿತ ಸಚಿವರನ್ನ ಕೈ ಬಿಟ್ಟು ಹೊಸಬರನ್ನ ಸೇರಿಸ್ಕೊಳ್ತೀನಿ ಅನ್ನೋ ಸೂಚನೆಯನ್ನ ನೀಡಿದಾರಂತೆ. ಈ ದಟ್ಟ ದರಿದ್ರ ಕಾಂಗ್ರೆಸ್ ಸರ್ಕಾರದಲ್ಲಿ ಯಾವ ಸಚಿವನ ಮೇಲೆ ಕಳಂಕ ಇಲ್ಲ ಹೇಳಿ? ಈ ವೇಸ್ಟ್ ಕಾಂಗ್ರೆಸ್ ಗವರ್ಮೆಂಟ್ ಅಲ್ಲಿ ಯಾವ ಸಚಿವ ಸಮರ್ಥವಾಗಿ ಕೆಲಸ ಮಾಡ್ತಾ ಇದ್ದಾನೆ ಹೇಳಿ? ಇಲ್ಲಿ 100ಕ್ಕೆ 100 ಸಚಿವರು ಕೂಡ ನಿಷ್ಕ್ರಿಯರೇ, ಯಾರು ಕೆಲಸ ಮಾಡ್ತಾ ಇಲ್ಲ. ಅಫ್ಕೋರ್ಸ್ ಮಾಡಬೇಕು ಅನ್ನೋ ಉದ್ದೇಶ ಇದ್ರೂ ಕೂಡ ಕೆಲಸ ಮಾಡೋಕೆ ದುಡ್ಡು ಬೇಕಲ್ವಾ? ಸರ್ಕಾರದ ಖಜಾನೆಯಲ್ಲಿ ಯಾವ ಅಭಿವೃದ್ಧಿ ಕೆಲಸಕ್ಕೂ ಹಣ ಇಲ್ಲ. ಹೀಗಿದ್ದಾಗ ಯಾವ ಖಾತೆ ತಾನೆ ತನ್ನ ಜವಾಬ್ದಾರಿ ನಿಭಾಯಿಸೋದಕ್ಕೆ ಸಾಧ್ಯ ಹೇಳಿ? ಅನುದಾನವೇ ಇಲ್ಲದೆ ಹೇಗೆ ಕೆಲಸ ಮಾಡ್ತಾರೆ ಸಚಿವರು? ಸೊ ಈ ಇಡೀ ಸರ್ಕಾರವೇ ನಿಷ್ಕ್ರಿಯತೆಯ ಹೊಂಡದಲ್ಲಿ ಬಿದ್ದು ಹೊರಳಾಡ್ತಾ ಇದೆ. ಇಂಥ ಸಂಪುಟದಲ್ಲಿ ನಿಷ್ಕ್ರಿಯರನ್ನ ಕೈಬಿಟ್ಟು ಕೆಲಸ ಮಾಡೋರನ್ನ ಸೇರಿಸ್ಕೋತಾರಂತೆ. ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಯಿಂದ ಹಿಡಿದು ಜಮೀರನ ತನಕ ಯಾವ ಮಂತ್ರಿ ಕೂಡ ಕೆಲಸ ಮಾಡ್ತಾ ಇಲ್ಲ. ಮಾಡಬೇಕಾಗಿರೋ ಕೆಲಸ ಮಾಡ್ತಾ ಇಲ್ಲ. ಅಭಿವೃದ್ಧಿ ಕೆಲಸ ಮಾಡೋದಕ್ಕೆ ಹಣ ಇಲ್ಲ ಅಂದಾಗ ಏನ್ ಮಾಡ್ತಾರೆ? ಹಣ ಹೊಡೆಯೋಕೆ ಏನೇನ್ ಮಾಡಬಹುದು ಅದನ್ನೆಲ್ಲ ಮಾಡ್ತಾರೆ. ಅಥವಾ ಬೇಡದೇ ಇರುವಂತ ಹೇಳಿಕೆ ಕೊಟ್ಟು ವಿವಾದಗಳನ್ನ ಮಾಡಿ ಜನರನ್ನ ಡೈವರ್ಟ್ ಮಾಡ್ತಾರೆ. ಅಥವಾ ಬೇಡದೇ ಇರುವಂತಹ ಕೆಲಸಗಳನ್ನ ಮಾಡ್ತಾರೆ. ಸರ್ಕಾರದ ಖಜಾನೆ ಖಾಲಿಯಾಗಿದೆ, ಎಲ್ಲೂ ಹಣ ಹುಡ್ತಾ ಇಲ್ಲ ಅಂದಾಗ ಏನ್ ಮಾಡ್ತಾರೆ? ಎಲ್ಲೆಲ್ಲಿಂದ ಹಣ ಕೀಳಬಹುದು ಅಂತ ಹುಡುಕ್ತಾರೆ. ಬೆಲೆ ಏರಿಕೆ, ಭ್ರಷ್ಟಾಚಾರ ಎಲ್ಲದಕ್ಕೂ ಇದು ಮೂಲ ಆಗತ್ತೆ. ಈಗ ಕಾಂಗ್ರೆಸ್ ಸರ್ಕಾರ ಇರೋದು ಇದೇ ಸ್ಥಿತಿಯಲ್ಲಿ. ಕಾಂಗ್ರೆಸ್ಸಿನ ಮಂದಿ ಮಾಡ್ತಾ ಇರೋದು ಇದೇ ಕೆಲಸ. ಹಾಗಾದ್ರೆ ಯಾರನ್ನ ಸಂಪುಟದಿಂದ ಕಿತ್ತಾಕ್ತಾರೆ? ಓಕೆ, ಕಳಂಕಿತರನ್ನ ಕೈ ಬಿಡೋ ಬಗ್ಗೆ ನಿರ್ಧಾರ ಆಗಿದೆ ಅಂದ್ರೆ ಯಾರ್ಯಾರು ಸೀಟ್ ಬಿಡಬೇಕಾಗತ್ತೆ? ವಾಲ್ಮೀಕಿ ಮತ್ತು ಮೂಡ ಹಗರಣದಲ್ಲಿ ನೇರ ಭಾಗಿಯಾಗಿರುವಂತಹ ಸಿಎಂ ಹಾಗೂ ಹಣಕಾಸು ಸಚಿವ ಸಿದ್ದರಾಮಯ್ಯನೇ ಫಸ್ಟ್ ಕೆಳಗಿಳಿಬೇಕು. ಕೆಲಸ ಮಾಡೋದು ಬಿಟ್ಟು ವಿವಾದ ಸೃಷ್ಟಿ ಮಾಡೋದನ್ನೇ ಕೆಲಸ ಮಾಡ್ಕೊಂಡಿರುವಂತಹ ಪ್ರಿಯಾಂಕ್ ಖರ್ಗೆ ಕೆಳಗಿಳಿಬೇಕು. KIDB ಸೈಟ್ ಹಗರಣದಲ್ಲೂ ಖರ್ಗೆ ಹೆಸರು ಇರೋದ್ರಿಂದ ಈತ ನಿಷ್ಕ್ರಿಯನೂ ಹೌದು, ಕಳಂಕಿತನೂ ಹೌದು. ಇನ್ನು ನೆಕ್ಸ್ಟ್ ಯಾರು? DK ಶಿವಕುಮಾರ್. ವಾಲ್ಮೀಕಿ ಹಗರಣದಲ್ಲಿ ಇವರ ಹೆಸರು ಬರದೇ ಇರೋ ಹಾಗೆ ಭಾರೀ ಕಸರತ್ತು ನಡೆದಿರೋದು ಎಲ್ಲರಿಗೂ ಗೊತ್ತು. ಅದನ್ನ ಬಿಟ್ಟರು ಕೂಡ ಭ್ರಷ್ಟಾಚಾರ, ಮನಿ ಲಾಂಡ್ರಿಂಗ್, ಅಸಮತೋಲಿತ ಆದಾಯ, ಹೀಗೆ ಸುಮಾರು ಪ್ರಕರಣದಲ್ಲಿ DK ಕಳಂಕಿತ. ಮಧು ಬಂಗಾರಪ್ಪ ಅಂತೂ ಕೇವಲ ನಿಷ್ಕ್ರಿಯ ಅಲ್ಲ, ದುಷ್ಕ್ರಿಯ ಕೂಡ. ಶಿಕ್ಷಣ ಇಲಾಖೆಗೆ ಒಂದು ಅವಮಾನ. ಇವರಿಬ್ಬರನ್ನೂ ತೆಗಿಬೇಕು. ಅಬಕಾರಿ ಕೇಸ್ನ ಕಳಂಕಿತ ತಿಮ್ಮಾಪುರ ಇಳಿಲೇಬೇಕಾಗುತ್ತೆ. ಮೂಡಾಗೆ ಸಂಬಂಧಪಟ್ಟಿರುವಂತಹ ಭೈರತಿ ಸುರೇಶ್ ತಲ್ದಂಡ ಆಗಬೇಕಾಗತ್ತೆ. KIDB ಹಗರಣಕ್ಕೆ ಲಿಂಕ್ ಆಗಿರುವಂತಹ MB ಪಾಟೀಲ್ ಇಳಿಲೇಬೇಕಾಗುತ್ತೆ. ಇನ್ನು ತನ್ನ ಹರುಕು ಬಾಯಿಂದ ಕೋಮು ದ್ವೇಷ ಹುಟ್ಟು ಹಾಕ್ತಾ ಇರುವಂತಹ ಜಮೀರ್ ವಕ್ಫ್ ವಿವಾದದಲ್ಲಿ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಕ್ಕಿಸಿದ್ದಾರೆ. ಲೂಸ್ ಸ್ಟಾಕ್ನಿಂದ ವಿವಾದದ ಮೇಲೆ ವಿವಾದ ಮೈ ಮೇಲೆ ಎಳ್ಕೋತಾ ಇದ್ದಾರೆ. ಇವರಿಗೂ ಗೇಟ್ ಪಾಸ್ ರೆಡಿ ಆಗ್ಬೇಕಲ್ವಾ? ಲಿಸ್ಟ್ ಮಾಡ್ತಾ ಹೋದ್ರೆ ಪ್ರತಿ ಸಚಿವನ ಹೆಸರಲ್ಲಿ ಒಂದಲ್ಲ ಒಂದು ಹಗರಣ ಇದೆ.
ರಾಜ್ಯದಲ್ಲಿ ಕ್ರೈಮ್ ರೇಟ್ ಹೆಚ್ಚಾಗಿರೋದನ್ನು ನೋಡಿದರೆ, ಪ್ರಕರಣಗಳನ್ನು ನಿಭಾಯಿಸಿರೋ ರೀತಿ ನೋಡಿದರೆ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರನ್ನು ಕೂಡ ನಿಷ್ಕ್ರಿಯ ಅಂತಾನೆ ಹೇಳಲೇಬೇಕಾಗತ್ತೆ. ಸೊ ಇಲ್ಲಿ ಉಳಿಯೋದಾದ್ರೂ ಯಾರು? ಒಂದೋ ನಿಷ್ಕ್ರಿಯ ಅಥವಾ ಭ್ರಷ್ಟ ಅನ್ನೋ ಹಣೆಪಟ್ಟಿ ಅಂಟಿಸ್ಕೊಂಡೆ ಓಡಾಡ್ತಾ ಇರುವಂತಹ ಇವರನ್ನ ಸಾರಾಸಗಟಾಗಿ ಆಚೆಗಟ್ಟೋದು ಬೆಸ್ಟ್ ಅಲ್ವಾ? ಅಲ್ಲ, ಈ ಸಿದ್ದರಾಮಯ್ಯನೇ ತಲೆದಂಡದ ಲಿಸ್ಟಲ್ಲಿ ಫಸ್ಟ್ ಇದ್ದಾರೆ. ಅದ್ಯಾವ ಮುಖ ಇಟ್ಕೊಂಡು ಸಚಿವ ಸಂಪುಟಕ್ಕೆ ಸರ್ಜರಿ ಮಾಡ್ತೀನಿ ಅಂತಾರೆ ಇವರು? ಯಾವ ಧೈರ್ಯದ ಮೇಲೆ ಕಳಂಕಿತ ಸಚಿವ ನಾಗೇಂದ್ರನಿಗೆ ಮತ್ತೆ ಸಂಪುಟಕ್ಕೆ ಸೇರಿಸ್ಕೋತೀನಿ ಅಂತ ಅಶ್ಯೂರೆನ್ಸ್ ಕೊಡ್ತಾರೆ? ಇದು ನಾಗೇಂದ್ರನಿಗೆ ಒಡ್ತಾ ಇರುವಂಥ ಆಮಿಷ ಅಥವಾ ರಿವಾರ್ಡ್ ಇರಬಹುದಾ? ತನಿಖೆಯಲ್ಲಿ ತಮ್ಮ ಹೆಸರನ್ನ ಹೇಳದೆ ಬಚಾವ್ ಮಾಡಿದಕ್ಕೆ ಆ್ಯಂಡ್ ಇನ್ನು ಮುಂದೆ ಕೂಡ ತಮ್ಮ ಹೆಸರು ಹೇಳದೇ ಇರಲಿ ಅಂತನಾ? ಎಸ್ ಮಲ್ಲಿಕಾರ್ಜುನ, KN ರಾಜಣ್ಣ, ಬೋಸರಾಜು ತಿಮ್ಮಾಪುರ ಇವರನ್ನೆಲ್ಲ ತಲೆದಂಡ ಲಿಸ್ಟಲ್ಲಿ ಇಟ್ಕೊಂಡಿದ್ದಾರಂತೆ ಸಿದ್ದು. ಹಾಗಾದರೆ ಸೇರ್ಪಡೆ ಲಿಸ್ಟಲ್ಲಿ ಯಾರ್ಯಾರು ಇರಬಹುದು? ಯತೀಂದ್ರ, ಪ್ರದೀಪ್ ಈಶ್ವರ್ ಇಂಥವ್ರ? ವೀಕ್ಷಕರೇ, ಸಚಿವ ಸಂಪುಟಕ್ಕೆ ಸರ್ಜರಿ ಆಗೋದು ಖಚಿತ. ಆದರೆ ಆ ಕೆಲಸ ಶುರು ಆಗೋದು ಮುಖ್ಯಮಂತ್ರಿಯ ಬದಲಾವಣೆ ಮೂಲಕ. ಫಸ್ಟ್ ತೆಗೆಯೋದು ಸಿದ್ದರಾಮಯ್ಯನವರನ್ನ. ಅವರ ಜಾಗಕ್ಕೆ ಖರ್ಗೆ ಬರ್ತಾರಾ? ಸತೀಶ್ ಜಾರಕಿಹೊಳಿ ಬರ್ತಾರಾ? ಇದೊಂದು ಸದ್ಯದ ಪ್ರಶ್ನೆ. ಯಾರೇ CM ಆದರೂ ಸಚಿವ ಸಂಪುಟದಲ್ಲಿ ಸಂಪೂರ್ಣ ಬದಲಾವಣೆ ಆಗೋದು 100% ಪಕ್ಕಾ. ಸೊ ಇಲ್ಲಿ ವಿಷಯ ಇಷ್ಟೇ, ಬದಲಾವಣೆ ಆಗ್ತಾ ಇರೋದು ಸಚಿವ ಸಂಪುಟ ಅಲ್ಲ, ಮುಖ್ಯಮಂತ್ರಿ. ಕಂಬಕ್ಕೆ ಕಟ್ಟಿರೋಂಥ ಬಲಿಕುರಿಗೆ ತಾನು ಬಲಿ ಆಗ್ತಿದ್ದೀನಿ ಅಂತ ಗೊತ್ತಿರೋದಿಲ್ಲ, ಕಂಬಕ್ಕೆ ಕಟ್ಟಿರೋಂಥ ಸೊಪ್ಪನ್ನೇ ತಿಂತಾ ಇರುತ್ತೆ. ಹಾಗೆ ಸಿದ್ದರಾಮಯ್ಯನಿಗೂ ತಾನೇ ಬಲಿ ಆಗ್ತಿರೋದು ಗೊತ್ತಿಲ್ಲ, ತಾನು CM ಆಗಿಯೇ ಇರ್ತೀನಿ, ತಾನೇ ಸಂಪುಟ ಪುನರಚನೆ ಮಾಡ್ತೀನಿ ಅನ್ನೋ ಭ್ರಮೆಯಲ್ಲಿದ್ದಾರೆ, ಅಥವಾ ಹಾಗೆ ತೋರಿಸ್ಕೋತಾ ಇದ್ದಾರೆ. ಏನೇ ಇರಲಿ, ಉಪಚುನಾವಣೆ ನಂತರ ಸರ್ಕಾರ ಉರುಳೋದು ಅಥವಾ CM ಬದಲಾವಣೆ ಆಗೋದು ಖಚಿತ ಅಂತ ಅಂತೂ ಗೊತ್ತಾಗಿದೆ. ನೋಡೋಣ ಹೊಸ CM ಯಾರಾಗ್ತಾರೆ ಅಂತ. ಆ ನಂತರ ಹೊಸ ಸಚಿವ ಸಂಪುಟದ ಕಡೆ ನೋಡಿದ್ರಾಯ್ತು ಅಲ್ವಾ? ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.